ರಾಮಾಚಾರಿ ಅವರೇ, ನಮ್ಮಿಬ್ರು ಜಾತಕ ನೋಡಿ ನಮ್ಮ ಮದ್ವೆಗೆ ಹತ್ರ ಇರೋ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ. ಯಾಕೆಂದ್ರೆ ಇನ್ ಯಾವ್ದೇ ಕಾರಣಕ್ಕೂ ನಾನು ಟೈಮ್ ವೇಸ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಸೊ ಅಷ್ಟು ಬೇಗ ಮುಹೂರ್ತ ಇಟ್ಕೊ. ಇಲ್ಲ, ನನ್ ಗಂಡ ನಿನಗೆ ಮುಹೂರ್ತ ಇಟ್ಕೊಡಲ್ಲ. ಯಾಕ್ ಚಾರು, ನಿಮ್ ಏನಾದ್ರೂ ವೃತ್ತಿನೇ ಅದಲ್ವಾ? ಅದು ಅಲ್ ನೀವ್ ಹೇಳ್ದಾಗೆ ರಾಘು ಝಾನ್ಸಿ ಡಿವೋರ್ಸ್ ತಗೊಂಡು ಲೀಗಲಿ ನಾವಿಬ್ರು ಮದ್ವೆ ಆಗ್ಬೋದು ಅಂತ ಹೇಳಿದ್ಮೇಲೆ ತಾನೇ ನಾವ್ ಬಂದಿರೋದು. ಹೌದು, ಆದ್ರೆ ಆಗದೆ ಇರೋ ಮದ್ವೆಗೆಲ್ಲ ನನ್ ಗಂಡ ಮುಹೂರ್ತ ಇಡಲ್ಲ. ಆಗದೆ ಇರೋ ಮದ್ವೆನಾ? ಯಾರ್ ಹಾಗಂತ ಹೇಳಿದ್ದು? ಯಾಕೆ ಹೇಳ್ಬೇಕು? ನನ್ ಗಟ್ಸ್ ಫೀಲಿಂಗ್ ಹೇಳ್ತಾ ಇದೆ ಈ ಮದ್ವೆ ನಡೆಯಲ್ಲ ಅಂತ. ಬಟ್ ನನ್ ಗಟ್ ಫೀಲಿಂಗ್ ಈ ಮದ್ವೆ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಾನು ನನ್ನನ್ನ ನಂಬೋಳು. ಇಲ್ಲಿವರೆಗೂ ಯಾವ್ದು ಅಸಾಧ್ಯ ಆಗಿದ್ಯೋ ಅದನ್ನ ಸಾಧ್ಯ ಮಾಡಿ ತೋರ್ಸಿದೀನಿ. ಸೊ ಈ ಮದ್ವೆನೂ ಹಾಗೆ ಆಗುತ್ತೆ, ನಿಮ್ ಗಟ್ ಫೀಲಿಂಗ್ ಸುಳ್ಳಾಗತ್ತೆ. ನೋಡು, ಒಂದ್ ನಿಮಿಷ ಚಾರು ಮೇಡಮ್. ಸರಿ, ನಿಮ್ಗೋಸ್ಕರ ಮುಹೂರ್ತ ಇಟ್ಕೊಡ್ತೀನಿ. ಅಲ್ಲ ರಾಮಾಚಾರಿ, ಇವರು ಮೇಡಮ್, ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ ಮೇಡಮ್. ಆದರೆ ಫಲತಾಂಬೂಲ ಸಮೇತ ಬಂದಿರೋರಿಗೆ ನಾವು ಮುಹೂರ್ತ ನೋಡಲ್ಲ ಅಂತ ನಿರಾಕರಿಸಿದ್ರೆ ಸರಿ ಹೋಗಲ್ಲ. ಯಾಕಂದ್ರೆ ಅದು ನನ್ನ ವೃತ್ತಿಗೆ ಅವಮಾನ ಮಾಡ್ದಂಗಾಗತ್ತೆ. ಇದು ಮಾತು ಅಂದ್ರೆ. ನಿಜವಾದ ಪುರೋಹಿತರು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಅಂತ ಕೇಳಿದ್ದೆ, ಆದ್ರೆ ಇವತ್ ನೋಡ್ತಾ ಇದ್ದೀನಿ. ಆದ್ರೂ ರಾಮಾಚಾರಿ ಚಾರು, ರಾಮಾಚಾರಿ ಹೇಳ್ತಾ ಇರೋದು ಸರಿಯಾಗೇ ಇದೆ ನೋಡಮ್ಮ. ರಾಮ ರಾವಣ ಯುದ್ಧ ಮಾಡಕ್ ಹೊರಟಾಗ ರಾಮ ರಾವಣನ ಹತ್ರನೇ ಹೋಗಿ ನನಗೆ ಕಂಕಣ ಕಟ್ಟು ಅಂತ ಕೇಳ್ದ. ರಾವಣನ ಗೊತ್ತು ರಾಮ ಅವನ ಜೊತೆನೆ ಯುದ್ಧ ಮಾಡೋದು ಅಂತ. ಆದ್ರೂ ರಾವಣ ಜಾತಕ ನೋಡಿ ಒಳ್ಳೆ ಮುಹೂರ್ತದಲ್ಲಿ ನೀನು ಜಯಶೀಲನಾಗು ಅಂತ ಆಶೀರ್ವಾದ ಮಾಡ್ದ. ಯಾಕೊತ್ತಾ, ಅದು ಅವನ ವೃತ್ತಿ ಧರ್ಮ. ಎಷ್ಟೇ ಕೆಟ್ಟವ್ರು ಮನೆ ಬಾಗ್ಲಿಗೆ ಬಂದ್ರು ಅವ್ರಿಗಾಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಈಗ ನನ್ನ ಮಗ ರಾಮಾಚಾರಿ ಮಾಡಕ್ ಹೊರಟಿರೋದು ಅವನ ವೃತ್ತಿ ಧರ್ಮನ. ಪಾಲಿಸ್ಲಿ ಬಿಡಮ್ಮ. ರಾಮಾಚಾರಿ, ಮುಹೂರ್ತ ಇಟ್ಕೊಡಪ್ಪ. ಯಾಕೆ ತುಳಸಿ, ನಿನ್ನ ಮೊದಲನೇ ಹೆಜ್ಜೆಗೆ ವಿಘ್ನ ಆಯ್ತು ಅಂತ ಕೋಪನಾ? ತುದಿಗಾಲಲ್ಲಿ ನಿಂತಿದ್ದೆ. ಪಾಪ ಆ ಝಾನ್ಸಿ ತುಂಬಾನೇ ಡಿಸಪಾಯಿಂಟ್ ಮಾಡ್ಬಿಟ್ಲು. ಡಿಸಪಾಯಿಂಟ್ ಆಯ್ತು ಅಂತ ಹೇಳಿ ನಿನ್ನ ಹಾಗೆ ಕೈ ಕಟ್ಕೊಂಡು ಕೂರೋಳಲ್ಲ ನಾನು. ಅದು ಏನಾದ್ರೂ ಆಗ್ಲಿ, ನಾನ್ ಅನ್ಕೊಂಡಿದ್ದನ್ನ ನಾನು ಸಾಧಿಸ್ತೇನೆ. ಮೊದ್ಲು ನೀನೇನ್ ಹೇಳ್ತಾ ಇದ್ದೆ? ಝಾನ್ಸಿನ ರಾಘುವಿಂದ ದೂರ ಮಾಡೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಅದ್ ಮಾಡಿ ತೋರ್ಸದ್ನಲ್ಲ. ಹೌದೌದು ತುಳಸಿ, ಅದು ಝಾನ್ಸಿ ರಾಘುನ ದೂರ ಮಾಡೋ ವಿಚಾರದಲ್ಲಿ ಆಗಿರ್ಬೋದು. ಬಟ್ ಪ್ರಣವ್ ಮದುವೆ ವಿಚಾರದಲ್ಲೂ ಅದೇ ಆಗತ್ತೆ ಅನ್ನೋ ನಂಬಿಕೆ ನನಗಿಲ್ಲಪ್ಪ. ನಿನ್ ನಂಬಿಕೆ ನನಗ್ ಬೇಕಾಗಿಲ್ಲ ನಾಗಾರ್ಜುನ್. ಪ್ಲೀಸ್, ಇಬ್ರು ಸುಮ್ಮನೆ ಇರ್ತೀರಾ? ಮತ್ತೆ ಶುರು ಮಾಡ್ಕೊಂಬೇಡ್ರಿ. ಅಲ್ಲ ಮಾಮ್, ಝಾನ್ಸಿಗ್ ಮದ್ವೆ ಆಲೋಚನೆ ಬರೋದು ಯಾವಾಗ? ನನ್ನ ಮದ್ವೆ ಆಗೋದು ಯಾವಾಗ? ಅದು ನಿನ್ ಕೈಯಲ್ಲೇ ಇದೆ ಪ್ರಣವ್. ಅವಳಿಗೆ ಬರೀ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಬರೋ ತರ ಮಾಡಿದ್ರೆ ಆಗಲ್ಲ. ಅವಳಿಗೆ ನಿನ್ನ ಮೇಲೂ ಇಂಟ್ರೆಸ್ಟ್ ಬರೋ ಹಾಗೆ ಮಾಡ್ಬೇಕು. ಇಲ್ಲಿವರೆಗೂ ಅವಳಿಗೆ ನಿನ್ನ ಬಗ್ಗೆ ಇದ್ದಿದ್ದ ಗೌರವ, ಇಂಪ್ರೆಷನ್ ಎಲ್ಲ ಚೇಂಜ್ ಆಗ್ಬೇಕು. ಅವಳ ಮನ್ಸಲ್ಲಿ ನೀನ್ ಜಾಗ ಮಾಡ್ಕೊಳ್ಬೇಕು. ಅವಾಗ್ಲೇ ಈ ಮದ್ವೆ ಆಗೋದಿಕ್ ಸಾಧ್ಯ. ಅರ್ಥ ಆಯ್ತು ಮಾಮ್. ಝಾನ್ಸಿ ಮದ್ವೆ ಆದ್ರೆ ನನ್ನನ್ನೇ ಆಗೋದು ಅನ್ನೋ ಆಗ್ ಮಾಡ್ತೀನಿ. ನೀನ್ ಅಷ್ಟು ಮಾಡು ಸಾಕು. ಮುಂದಿಂದು ನಾನ್ ನೋಡ್ಕೊತೇನೆ.
ಇವ್ರಿಬ್ರು ಜಾತಕದ ಪ್ರಕಾರ ಇದೇ ತಿಂಗಳು 24, 25ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ. ಅದು ಬಿಟ್ರೆ ಇನ್ನು 3 ತಿಂಗಳು ಒಳ್ಳೆ ಮುಹೂರ್ತ ಬರಲ್ಲ. ಹಾಗಿದ್ರೆ ಅವತ್ತೇ ಫಿಕ್ಸ್ ಮಾಡ್ಬಿಡಿ. ಹತ್ರದಲ್ಲಿರೋ ಒಳ್ಳೆ ಮುಹೂರ್ತನ ಬಿಟ್ಟು ಮತ್ತೆ 3 ತಿಂಗಳು ವೇಟ್ ಮಾಡೋದೇನಕ್ಕೆ? ಸರಿ, ಹಾಗಾದ್ರೆ ನಾನು ಲಗ್ನ ಟೈಮ್ ಎಲ್ಲ ನಿಮಗೆ ಬರೆದು ಕೊಡ್ತೀನಿ. ಅದ್ರ ಅಗತ್ಯ ಇಲ್ಲ ರಾಮಾಚಾರಿ ಅವರೇ. ಯಾಕೆಂದ್ರೆ ಮೊದ್ಲು ಮಾತಾಗಿರೋ ತರ ನಮ್ ಮದ್ವೆ ಪೌರೋಹಿತ್ಯನ ನೀವೇ ವಹಿಸ್ಕೊಂಡು ಮದ್ವೆ ನಡೆಸ್ಕೊಡ್ಬೇಕು ಅಲ್ವಾ? ಸರಿ, ನಡ್ಸ್ಕೊಡೋಣ ಬಿಡಿ. ನಮ್ ಮದ್ವೆಗೆ ಪೌರೋಹಿತ್ಯ ಮಾಡೋಕೆ ಒಪ್ಕೊಂಡಿದ್ಕೆ ತುಂಬಾ ಥ್ಯಾಂಕ್ಸ್ ರಾಮಾಚಾರಿ ಅವರೇ. ಪರವಾಗಿಲ್ಲ, ಇದು ನನ್ನ ವೃತ್ತಿ. ಹಾಗಿದ್ರೆ ಪೌರೋಹಿತ್ಯಕ್ಕೆ ಅಡ್ವಾನ್ಸ್ ಜೊತೆಗೆ ಫಲ ತಾಂಬೂಲ ಇಟ್ಟಿದ್ದೀನಿ. ಇದನ್ನೇ ನೀವು ನಮ್ ಮದ್ವೆ ಮೊದಲನೇ ಇನ್ವಿಟೇಷನ್ ಅಂತ ತಿಳ್ಕೊಬೇಕು. ನೀವಿಬ್ರು ದಂಪತಿ ಸಮೇತ ಮಿಸ್ ಮಾಡದೆ ನಮ್ಮ ಮದ್ವೆಗೆ ಬರ್ಬೇಕು. ಚಾರು ಮೇಡಮ್, ಇಸ್ಕೊಳ್ಳಿ. ಆಹ್ವಾನನ ತಿರಸ್ಕಾರ ಮಾಡಿ ಅವಮಾನ ಮಾಡಬಾರ್ದು ಮೇಡಮ್. ರಾಘವೇಂದ್ರ ಅವರೇ, ಬನ್ನಿ, ನೀವು ಕೈ ಜೋಡಿಸಿ. ಯಾಕೆ ರಾಘವೇಂದ್ರ ಅವರೇ ಸುಮ್ನೆ ನಿಂತಿದ್ದೀರಾ? ಕುಟುಂಬದ ಸಮೇತ ಬರ್ಬೇಕು ಅಂತ ಇನ್ವೈಟ್ ಮಾಡಿ. ರಾಮಾಚಾರಿ ಅವರೇ, ಚಾರು ಅವರೇ, ತಪ್ಪದೆ ನಮ್ಮ ಮದ್ವೆಗೆ ಬರಬೇಕು. ಬರಲ್ಲ ರಾಘವರ್. ಮೊದಲನೇ ಸಲ ಮನ್ಸಿಲ್ಲದ ಮನ್ಸಲ್ಲಿ ನನ್ ಗಂಡ ಮುಹೂರ್ತ ಇಟ್ಕೊಟ್ಟಿದ್ದಾನೆ. ಅಂದ್ಮೇಲೆ ಈ ಮದ್ವೆ ಆಗ್ಬಾರ್ದು ಅಂತಾನೆ ನಾನು ಕೇಳ್ಕೊಳ್ತೀನಿ. ಓ, ಇನ್ನು ಭ್ರಮೆಯಿಂದ ನೀವ್ ಹೊರಗಡೆನೆ ಬಂದಿಲ್ವಾ? ಭ್ರಮೆನಲ್ಲಿ ಬದುಕ್ಬೇಕು ಅಂತ ಹೊರಟಿರೋಳು ನೀನು. ಅವತ್ತೇ ರಾಘವ್ರು ಹೇಳಾಯ್ತು, ಇದು ಕುಟುಂಬಕ್ಕೋಸ್ಕರ ಆಗ್ತಾ ಇರೋ ಮದ್ವೆ ಅಂತ. ಇಲ್ಲಿ ಕುಟುಂಬ ಬಲವಂತ ಯಾವ್ದೂ ಬರಲ್ಲ. ಮದ್ವೆ ಆಗ್ತಿದೀವಿ ಅನ್ನೋದಷ್ಟೇ ಮುಖ್ಯ. ಒಂದ್ ವೇಳೆ ನೀವ್ ಹೇಳ್ದಾಗೆ ನನ್ ರಾಘವೇಂದ್ರ ಅವ್ರ ಮನ್ಸಲ್ಲಿ ಆ ಝಾನ್ಸಿ ಇದ್ರೂ ಕೂಡ ಅವ್ರ ಮನಸ್ಸಿಂದ ಅವಳನ್ನ ದೂರ ಮಾಡಿ ನಾನ್ ಹೇಗ್ ಹತ್ರ ಆಗ್ಬೇಕು ಅನ್ನೋದು ನನಗ್ ಗೊತ್ತಿದೆ. ನಿನ್ ಮಾತಲ್ಲಿ ನನ್ಗೆ ಪ್ರೀತಿಗಿಂತ ಪಡ್ಕೊಳ್ಬೇಕು ಅನ್ನೋದನ್ನೇ ಹೆಚ್ಚು ಕಾಣಿಸ್ತಿದೆ. ಪ್ರೀತಿ ಮುಂದೆ ಹಠ ನಿಲ್ಲಲ್ಲ ಅನ್ನೋದು ನನ್ನ ನಂಬಿಕೆ. ನಿನ್ನ ನಂಬಿಕೆ ಉಳಿಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪ್ಲೀಸ್, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀರಾ? ಚಾರು ಅವರೇ, ಹಿಂದೆ ಏನಾಗಿದೆ ಅನ್ನೋದನ್ನ ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಮೌನವಾಗಿರತ್ತೆ ಒಳ್ಳೆಯದು. ಸರಿ, ನಾವೇನ್ ಬರ್ತೀವಿ. ರಾಮಾಚಾರಿ ಅವರೇ, ನಾವ್ ಬಂದ್ ಕೆಲ್ಸ ಮುಗೀತು. ನಾವೇನ್ ಬರ್ತೀವಿ. ರಾಘವೇಂದ್ರ ಅವರೇ, ನೀನೇನು ರಾಮಾಚಾರಿ ಮನೆವರೆಗೂ ಬಂದ್ಬಿಟ್ಟಿದ್ಯಾ? ನಾನೊಬ್ಳು ದಡ್ಡಿ ಯಾಕೆ ಅಂತ ಕೇಳ್ತಾ ಇದೀನಿ ನೋಡು. ನೀನು ನಮ್ ಹಾಗೆ ಮದ್ವೆಗೆ ಮುಹೂರ್ತ ಇಡ್ಸೋಕ್ ಬಂದಿರ್ಬೇಕು ಅಲ್ವಾ? ಮೋಸ್ಟ್ಲಿ ಕಾಂಪಿಟೇಷನ್ ಇರ್ಬೇಕು. ಹೇಗಿದ್ರು ಡಿವೋರ್ಸ್ ಆಗಿದೆ. ರಾವ್ಗೆ ಮುಂಚೆ ಮದ್ವೆ ಆಗಿ ಟಾಂಗ್ ಕೊಡ್ಬೇಕು ಅನ್ಕೊಂಡಿದ್ಯೇನೋ ಅಲ್ವಾ? ರಾಘವೇಂದ್ರ ಅವ್ರೆ, ಜೀವನದಲ್ಲಿ ಎಲ್ರೂ ಇಷ್ಟೇನೆ. ಬದುಕಿದ್ರೆ ನಿನ್ ಜೊತೆನೆ, ನೀವಿಲ್ದೆ ಏನೂ ಇಲ್ಲ ಅಂತ ಹೇಳ್ದವ್ರೆಲ್ಲ ಮುಂದಕ್ ಹಾಗೆ ಇರಲ್ಲ ಅನ್ನೋದು ಗೊತ್ತಾಯ್ತಾ?
ನನ್ನಿಂದ ದೂರ ಆದ ತಕ್ಷಣ ಬೇರೆ ಮದ್ವೆಗೆ ರೆಡಿಯಾಗಿ ಬಂದಿದ್ದಾಳೆ ನೋಡಿ. ಆದ್ರೆ ನಾನು ನಿಮಗ್ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ನಿಮ್ಗೋಸ್ಕರ ಹೋರಾಟ ಮಾಡ್ದೆ. ನೀವೇ ಬೇಕು ಅಂತ ಹಠ ಮಾಡಿ ದಕ್ಕಿಸ್ಕೊಂಡೆ. ಇದಕ್ಕೆ ಪ್ರೀತಿ ಅನ್ನೋದು. ನಿನ್ ಬಿಟ್ಟ ತಕ್ಷಣ ಇನ್ನೊಬ್ಬ ಗಂಡನ್ನ ಹುಟ್ಕೊಳ್ಳೋದು ಪ್ರೀತಿ ಅನ್ನಲ್ಲ. ಕಾಲಚಕ್ರ ತಿರುಗ್ತಿರ್ಬೇಕಾದ್ರೆ ಕೆಳಗಡೆ ಇರೋರು ಏನು ಮಾತಾಡಬಾರ್ದು, ತಾಳ್ಮೆಯಿಂದ ಇರ್ಬೇಕು ಅಂತ ನಮ್ ತಾತ ಕಲ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಯಾವುದಕ್ಕೂ ನಾನು ಉತ್ತರ ಕೊಡೋದಿಲ್ಲ. ಬಟ್ ನಿನಗ್ ಸರಿಯಾದ ಉತ್ತರ ಕಾಲಚಕ್ರನೇ ಕೊಡುತ್ತೆ. ಆವಾಗ ನಾನ್ ಮಾತಾಡ್ತೀನಿ. ಏನು ಸಾಧಿಸ್ತೆ ಅನ್ನೋ ಭ್ರಮೆಲಿದ್ಯಲ್ಲ, ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರು. ಪರವಾಗಿಲ್ಲ, ನನ್ನ ಮುಂದೆ ಸೋತು ನಿಂತಿದ್ರು ನಿನ್ ದುರಹಂಕಾರ ಕೊಬ್ಬು ಕರ್ಗಿಲ್ಲ ಅಲ್ವಾ? ತಾನಾಗೆ ಕರ್ಗುತ್ತೆ. ಬನ್ನಿ ರಾಘವೇಂದ್ರ ಅವ್ರೆ. ಅವಳ ಹಡಿರೋ ಮಾತಿಂದ ನಿನಗ್ ಬೇಜಾರಾಯ್ತಾ ಜಾನ್ಸಿ? ಅವಳ ಮಾತಿಗೆ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವಳು ಒಂದ್ ರೀತಿ ವಿಕೃತ ಸಂತೋಷಿ ಅಂತ ನೋಡಿ ಆ ಕ್ಯಾಟಗರಿಗೆ ಸೇರ್ತೋಳು. ಸದಾ ಬೇರೆಯವ್ರ ಕಾಲು ಎಳೆಯೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ನಿನ್ ಮುಖದಲ್ಲಿ ಏನೋ ಟೆನ್ಷನ್ ಕಾಣ್ತಾ ಇದೆಯಲ್ಲ, ಏನಾಯ್ತು ತಂಗಿ? ಇಷ್ಟು ದಿನ ಬೇರೆ ಟೆನ್ಷನ್ ಇತ್ತು, ಆದ್ರೆ ಈಗ ಇನ್ನೊಂದ್ ರೀತಿನ ಟೆನ್ಷನ್ ಶುರು ಆಗಿದೆ. ಅದೇ ಏನಾಯ್ತು ಜಾನ್ಸಿ? ಇವತ್ತು ನಮ್ಮ ಮನೇಲಿ ತಾತ ನಿನ್ನ ಜೀವನದ ನಾಟಕದಲ್ಲಿ ಮತ್ತೊಂದು ಪಾತ್ರ ಬಂದು ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಸಂಗಾತಿ, ಜೀವನ ಸಂಗಾತಿ, ಗಂಡನ ಪಾತ್ರ ಅಮ್ಮ. ನನ್ ಮಗ ಪ್ರಣವ್ನ ನಿನ್ ಮದ್ವೆ ಆದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ತಾತ ಈ ರೀತಿ ಪ್ರೆಷರ್ ಹಾಕೋದಕ್ ಶುರು ಮಾಡಿದ್ದಾರೆ. ಸದ್ಯಕ್ ನಂಗೆ ಆ ಯೋಚನೆ ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ಆದ್ರೆ ಈ ವಿಷಯ ಇಲ್ಲಿಗೆ ನಿಲ್ಲಲ್ಲ ಅಂತಾನೂ ಗೊತ್ತು. ಇದೇ ವಿಷಯ ಇಲ್ಲಿ ಮಾತಾಡ್ತಾರೆ. ಯಾವ ಜಾಗನೂ ಖಾಲಿ ಬಿಡಬಾರ್ದು ಅನ್ನೋದು ಮನೆಯವ್ರ ಉದ್ದೇಶ ಆಗಿರುತ್ತೆ ತಂಗಿ. ನಮ್ಮ ಮನೆಯವ್ರಿಗೆ ನಾವು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ನೀನು ಒಂಟಿ ಆಗಿರೋದು ಅವ್ರಿಗೆ ನೋಡಕ್ ಆಗಿರಲ್ಲ. ಅದಕ್ಕೆ ಈ ಪ್ರಸ್ತಾಪ ಮುಂದೆ ಇಟ್ಟಿರ್ತಾರೆ. ರಾಘು ದೈಹಿಕವಾಗಿ ನನ್ನಿಂದ ದೂರ ಆಗಿರ್ಬೋದು ಅಣ್ಣ, ಆದ್ರೆ ಮಾನಸಿಕವಾಗಿ ನನ್ ಜೊತೆಲೇ ಇದ್ದಾನೆ. ನನ್ ಮನ್ಸು ಖಾಲಿ ಇದ್ದಿದ್ರೆ ತಾತ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು. ಆದ್ರೆ ನನ್ ಮನ್ಸು ಖಾಲಿ ಇಲ್ಲ ಅಣ್ಣ. ಜಾನ್ಸಿ, ಕೆಲವೊಂದ್ಸಲ ಒಂಟಿತನ ಕೊಡೋ ನೋವಿದ್ಯಲ್ಲ, ಅದ್ರಷ್ಟು ನರ್ಕ ಬೇರೆ ಯಾವುದೂ ಇಲ್ಲ. ತಾತ ಅವ್ರ ಅನುಭವದ ಆಧಾರದ ಮೇಲೆ ಹೇಳಿರ್ತಾರೆ. ಅವ್ರು ಹೇಳಿದ್ರಲ್ಲಿ ನನಗ್ ತಪ್ಪು ಅನ್ಸಿಲ್ಲ. ತಾತ ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿಲಿ ನಾನಿಲ್ಲ. ಅದು ನಮ್ಗೆ ಅರ್ಥ ಆಗುತ್ತೆ ತಂಗಿ. ಆದ್ರೆ ಮನೆಯವರು ನಿನ್ಗೆ ಇನ್ನೂ ಜೀವನ ಇದೆ ಅನ್ನೋದನ್ನ ಯೋಚನೆ ಮಾಡಿ ಆ ಮಾತು ನಿನ್ಗೆ ಹೇಳಿರ್ತಾರೆ. ಆದ್ರೆ ಇಲ್ಲಿ ನಿರ್ಧಾರ ಮಾಡ್ಬೇಕಾಗಿರೋದು ನೀನೆ. ಯಾಕಂದ್ರೆ ಬದುಕು ನಿಂದು, ಜೊತೆಗಿದ್ದು ಬಾಳ್ಬೇಕಾದವಳು ನೀನು. ಹಾಗಾಗಿ ಆಯ್ಕೆನೂ ನಿಂದೇ ಆಗಿರ್ಬೇಕು. ಅತ್ತೆ, ಈ ತಿಂಗಳು 24-25ಗೆ ಮದ್ವೆಗೆ ಒಳ್ಳೆ ಮುಹೂರ್ತ ಇದೆ ಅಂದ್ರು. ಅದನ್ನೇ ಫೈನಲ್ ಮಾಡಿ ಬಂದಿದ್ದೀನಿ. ಹೌದಾ? ನೀನೊಂದ್ ಮಾತು ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಮುಹೂರ್ತ ಇರಿಸಬಹುದಾಗಿತ್ತಲ್ವಾ? ಇಷ್ಟು ದಿನ ಎರಡು ಮನೆ ದೊಡ್ಡೋರ್ ಸೇರಿ ಏನ್ ಮಾಡಿದೀರಾ ಅನ್ನೋದ್ ಕಣ್ ಮುಂದೆನೆ ಇರ್ಬೇಕಾದ್ರೆ ಕಾಯ್ಕೊಂಡ್ ಕೂರ್ಬೇಕಾ ದೊಡ್ಡತ್ತೆ? ಅಂದ್ಮೇಲೆ ನಮ್ ಮದ್ವೆನ ನಾವೇ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ನೀನ್ ಸೂಪರ್ ಬಿಡಮ್ಮ. ತುಂಬಿದ ಕುಟುಂಬದಲ್ಲಿದ್ರು ಒಂದ್ ರೀತಿ ಒಂಟಿಯಾಗಿ ನಿರ್ಧಾರ ತಗೊಂಡ್ಬಿಡ್ತೀಯ. ಕೆಲವೊಂದ್ಸಲ ರೀತಿ ನೀತಿಗಳಿಗಿಂತ ಗೆಲ್ಲೋದ್ ಮುಖ್ಯ ಆಗುತ್ತೆ ದೊಡ್ಡ ಮಾವ. ರಾಘವೇಂದ್ರ ಅವ್ರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ.
ಆಗ್ಲೇ ಹೇಳ್ದಲ್ಲಮ್ಮ, ನೀನ್ ಸೂಪರ್ ಬಿಡಮ್ಮ, ಅಂದ್ಕೊಂಡಿಂದ ಸಾಧಿಸ್ಬಿಡ್ತೀಯ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನೀನು ಮಂಜುಳನ್ನೇ ಒಂದ್ ಕೈ ಮೀರಿಸ್ಬಿಡ್ತೀಯ. ಬಾಬಾ ಈಗ ಆ ಮಾತೆಲ್ಲ ಯಾಕೆ? ಮದ್ವೆಗೆ ಜಾಸ್ತಿ ದಿನ ಇಲ್ಲ, ಮದ್ವೆ ತಯಾರಿ ಬಗ್ಗೆ ಮಾತಾಡಿ. ಮಂಜುಳ, ನಮ್ಮ ಅನಿತಾ ಇರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಾವೇನಿದ್ರು ಇವಳು ಹೇಳಿದ ಜಾಗಕ್ಕೆ ಮದು ಕರ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಕರೆಕ್ಟಾಗಿ ಹೇಳಿದ್ರಿ ದೊಡ್ಡ ಮಾವ. ನೀವ್ಗಳು ಅದೊಂದ್ ಸರಿಯಾಗಿ ಮಾಡಿದ್ರೆ ಸಾಕು, ಉಳ್ದಿದ್ನಲ್ಲ ನಾನೇ ನೋಡ್ಕೋತೀನಿ. ತಾಳಿನಾದ್ರೂ ನಮ್ಮ ಅಣ್ಣ ಕಟ್ತಾನೋ ಇಲ್ಲ ಅದನ್ನು ನೀನೇ ಕಟ್ಕೊಂತೀಯೋ? ಸಂಗೀತ, ಅದೇನು ಅಂತ ಮಾತಾಡ್ತೀಯ? ಏನಿಲ್ಲ ಅಕ್ಕ, ಈ ಮದ್ವೆ ಒಂಥರ ಒನ್ ಮ್ಯಾನ್ ಶೋ ತರ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಹೇಳ್ದೆ. ಅನಿತಾ, ನೀನ್ ಅವಳ ಮಾತ್ಗೆಲ್ಲ ತಲೆ ಕೆಡ್ಸ್ಕೋಬೇಡಮ್ಮ. ಮತ್ತೆ ಪುರೋಹಿತರಿಗೆಲ್ಲ ಹೇಳಿದೀಯ ತಾನೆ? ಹ್ಞೂ, ಆ ರಾಮಾಚಾರಿನೇ ನಮ್ ಮದ್ವೆ ಮಾಡ್ಸೋದು. ಹಠ ಅಂದ್ರೆ ಇದು ಕಣಮ್ಮ. ನೀನ್ ಈ ಮನೆಗೆ ಸೊಸೆಯಾಗಿ ಬರಬಾರ್ದಂತ ಯಾರು ತಡಿತಾ ಇದ್ರೋ ಅವ್ರನ್ನೇ ನಿನ್ ಮದ್ವೆಗೆ ಪುರೋಹಿತನಾಗಿ ಕರೆಸ್ತಾ ಇದೆಯಲ್ಲ, ನೀನ್ ಗ್ರೇಟ್ ಕಣಮ್ಮ. ಅಷ್ಟೇ ಅಲ್ಲ ಅತ್ತೆ, ಈ ಮದ್ವೆಗೆ ಮುಹೂರ್ತನು ಅವ್ರ ಹತ್ರನೇ ಇಡ್ಸಿದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಆ ಕೊಬ್ಬಿನ ರಾಣಿ ಝಾನ್ಸಿ ಕೂಡ ಅಲ್ಲಿಗೆ ಬಂದಿದ್ಲು. ಇಂತ ಒಳ್ಳೆ ವಿಷಯದ ಮಧ್ಯೆ ಬಗ್ಗೆ ಯಾಕೆ ಮಾತಾಡ್ತೀಯ ಬಿಡಮ್ಮ. ಸರಿ, ಓಕೆ ಅತ್ತೆ, ಮದ್ವೆಗ್ ಪ್ರಿಪ್ರೇಷನ್ ಮಾಡ್ಕೋಬೇಕು, ನಾನಿನ್ ಬರ್ತೀನಿ. ರಾಘು, ನಿನಗೆ ಬೇರೆ ಇಲ್ಲ, ಕೊನೆ ಪಕ್ಷ ಬಾಗಲವರಿಗಾದ್ರೂ ಬಿಟ್ಟು ಬಿಟ್ಬಾರೋ. ಸರಿ, ನಾನಿನ್ ಬರ್ತೀನಿ. ಅತ್ತೆ, ಮಾವ, ಅಜ್ಜಿ, ಪಲ್ಲವಿ, ಎಲ್ರಿಗೂ ಬಾಯ್. ಬಾಯ್ ಬಾಯ್ ಸಂಗೀತ. ಸರಿ ರಾಘವೇಂದ್ರ ಅವ್ರೆ, ನಾನಿನ್ ಹೊರಡ್ತೀನಿ. ಏನಾದ್ರೂ ಇದ್ರೆ ಕಾಲ್ ಮಾಡಿ. ಓಕೆ, ಬಾಯ್ ಬಾಯ್. ಸರಿ ಅಣ್ಣ, ನಾನಿನ್ ಹೊರಡ್ತೀನಿ. ತಂಗಿ, ನಿಂಗೇನೋ ತೊಂದರೆ ಇಲ್ಲ ಅಂದ್ರೆ ಒಂದು ಸಹಾಯ ಮಾಡ್ಬೋದಾ? ಅದೇನು ಅಂತ ಹೇಳೋಣ, ತೊಂದ್ರೆ ಆದ್ರೂ ಪರವಾಗಿಲ್ಲ. ನೋಡಮ್ಮ, ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಇದೆ. ಅದು ರಾತ್ರಿ ಸಮಯದಲ್ಲೇ ಮಾಡೋದು. ಅದು ಇವತ್ವರೆಗೂ 1 ವರ್ಷನೂ ಆ ಪೂಜೆ ತಪ್ಸೇ ಇಲ್ಲ ನಾವು. ಈಗ ಆ ಪೂಜೆಗೆ ನಾನು ರಾಮಾಚಾರಿ ಹೋಗ್ತಾ ಇದೀವಿ. ಗರ್ಭಿಣಿ ಹೆಣ್ಣು ಚಾರು ಒಬ್ಳೆ ಮನೇಲಿರ್ತಾಳೆ. ನೀನ್ ಇವತ್ತು ಒಂದಿನ ಅವಳ ಜೊತೆಲಿ ಇರಕ್ಕಾಗತ್ತಮ್ಮ? ಪ್ರತಿ ವರ್ಷ ನಾನು ಮುರಾರಿ ಹೋಗಿ ಬರ್ತಾ ಇದ್ವಿ, ಆದರೆ ಈ ಸತಿ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿ ನೋಡಿದ್ರೆ ಆ ಸಕ್ಸೇನ ಇನ್ನೂ ಪೊಲೀಸ್ ಕೈಲಿ ಸಿಕ್ಕಿಲ್ಲ. ಅವ್ನು ಯಾವಾಗ ಯಾರಿಗೆ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಅಪಾಯ ಮಾಡ್ಬೋದು. ಹಾಗಾಗಿ ಮನೇಲಿ ಮುರಾರಿ ಇದ್ರೆ ಒಳ್ಳೇದು. ಅದಕ್ಕೆ ನನ್ನ ಸಹಾಯಕ್ಕೆ ಅಮ್ಮನ ಕರ್ಕೊಂಡೋಗಿ ಬರ್ತೀನಿ. ಅಣ್ಣ, ನೀವ್ ಆರಾಮಾಗಿ ಹೋಗಿ ಬನ್ನಿ. ನೀವು ಬಂದ್ಮೇಲೆ ನಾನು ಹೋಗ್ತೀನಿ. ಥ್ಯಾಂಕ್ಸ್ ತಂಗಿ. ಮನೇಲಿ ನಾವು ಆರಾಮಾಗಿರ್ತೀವಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ಸರಿ ಮೇಡಮ್. ಲೋ ಮುರಾರಿ, ನಿನ್ನೆ ನಂಬಿ ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ತುಂಬಾ ಎಚ್ಚರಿಕೆಯಿಂದಿರು. ನನ್ನನ್ನು ದಾಟಿ ಯಾರು ಚಾರು ಹೊತ್ತಿಗೆ ಹತ್ರ ಬರೋಕ್ಕಾಗಲ್ಲ. ನನ್ನ ಪ್ರಾಣ ಹೊತ್ತೆ ಇಟ್ಟು ಕಾಪಾಡ್ತೀನಪ್ಪ. ಮುರಾರಿ, ಮುಸ್ಸಂಜಲಿ, ಏನೋ ಇದು? ಪ್ರಾಣ ಒತ್ತೆ ಇಡೋ ಮಾತೆಲ್ಲಾಡ್ತಿದ್ಯಾ? ಬಿಡ್ತು ಅನ್ನು. ಸರಿ ಅಮ್ಮ, ನಾನಿಲ್ಲಿ ರಾಮ ಬಂಟ ಹನುಮಂತನ ತರ ಕಾವಲಾಗಿರ್ತೀನಿ. ಸರಿ, ಏನೇ ಇದ್ರು ಫೋನ್ ಮಾಡಿ. ಚಾನ್ಸಿ, ಚಾರು ತುಂಬಿದ ಗರ್ಭಿಣಿ, ಯಾವಾಗ್ಲೂ ಅವಳ ಪಕ್ಕದಲ್ಲೇ ಇರಮ್ಮ. ಸರಿ ಅಮ್ಮ. ಮುರಾರಿ, ನಾ ಹೊರಡ್ತೀವಿ ಮನೆ ಕಡೆ. ನೋಡು, ನಾವು 3 ಜನ ಇದ್ದೀವಿ, ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ.
ನೀ ಆರಾಮಾಗಿ ಹೋಗ್ಬಾರ. ಹುಷಾರ್.